ಈಸ್ಕೊಂಬರದೆ ದೊಡ್ಡ ಸಾಧನೆ. ಮೀಟರ್ ಬೇಕು, ಮೀಟರ್ ಮೀಟರ್. ಅಸಿಸ್ಟೆಂಟ್ ಯಶವಂತ್ ರಾಜ್ಕುಮಾರ್ ಅಂತ ನೋಡ್ಕೊಬಿಡಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರಾ, ಏಂತಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನಾವು ಕೇಳೇ ಇಲ್ಲ. ಯಾಕಂದ್ರೆ ಆ ಅಣ್ಣಂಗೆ ಹೇಳೋಷ್ಟು ಟೈಮು ಇಲ್ಲ, ನಮ್ಗೆ ಕೇಳೋಷ್ಟು ಪೇಷನ್ಸು ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾಕಂದ್ರೆ ಜನ ಅಷ್ಟಿದ್ದಾರೆ, ಆಮೇಲೆ ನಮ್ಗೆ ಎಲ್ಲಿ ರೆಸ್ಪಾನ್ಸ್ ಸಿಗುತ್ತೋ ಇಲ್ವೋ ಅನ್ನೋ ತರ ಡೌಟ್ ಅಲ್ಲಿ ಇದೆ. ಅದಕ್ಕೆ ನಾವು ಫಸ್ಟ್ ಈಸ್ಕೊಂಡ್ಬಿಟ್ಟಿದೀವಿ. ಮುಂದೆ ಕೇಶವ ಆರನಗರ್ ಕರ್ಕೊಂಡ್ ಬಂದಿದ್ದಾನೆ, ಟಿಫನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ನ್ ದುಡ್ಡದೆ. झूठ बोलो, बार बार झूठ बोलो. ರೈಸ್ ಬಾತು, ಪೂರಿ, ಇಡ್ಲಿ ತಿಂದಿ ಬೇಜಾರಾಗ್ಬಿಟ್ಟು ಫಸ್ಟ್ ಪೂರಿ ತಗೊಂಡಿದ್ದೀರಿ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಪೂರಿ ಮಾತ್ರ ನೆಕ್ಸ್ಟ್ ಲೆವೆಲ್. ಫುಲ್ ತರಕಾರಿ ಸಾಗು ಹಾಕಿದ್ದಾರೆ. ಸಾಗು ಚಟ್ನಿ ಅಲ್ಟಿ ಕಾಂಬಿನೇಷನ್. ಅದ್ಭುತವಾಗಿದೆಪ್ಪ. ಒನ್ ಆಫ್ ದಿ ಸ್ಯಾಟಿಸ್ಫೈಯಿಂಗ್ ಪೂರಿ. ಮುಂದೆ ರೈಸ್ ಬಾತ್ ಟೇಸ್ಟ್ ಹೇಳ್ಬೇಕು ಅಂದ್ರೆ 40 ರೂಪಾಯಿ ಒಂದು ಪ್ಲೇಟು. ಕಾಸು ಕೊಟ್ಟಿದ್ದು ಕಜಾಯ ಸಿಗುತ್ತೆ. ಏನು ನಿಮಗೆ ರಿಗ್ರೆಟೇ ಆಗಲ್ಲ. ಇಲ್ಲಿ ಇಷ್ಟು ದೂರ ಬಂದು ನೀವು ಬೆಳಗ್ಗೆನೆ ತಿನ್ಕೊಂಡೋದ್ರೂ ಅಯ್ಯೋ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಬಂದು ಟೇಸ್ಟ್ ಮಾಡಿ ನೋಡಿ, ಆಮೇಲೆ ರಿವ್ಯೂನ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಿಂತ ಜನ ನೋಡಿ, ಕ್ರೌಡ್ ನೋಡಿ ಎಷ್ಟು ಜನ ಇದ್ದಾರೆ. ನೋಡಿ ಗಾಬರ ಆಗೋಯ್ತು ನನಗೆ. ನಾ ಮಾದೇಗೌಡ್ರಿಗೆ ಹೇಳ್ದೆ, ಏನು ಗೌಡ್ರೆ ಹಿಂಗೈತೆ ಸೀನು ಅಂತ. ಏನು ಸ್ಪೆಷಲ್ ಅಂದ್ರೆ ಟಿಫನ್ ಸೆಂಟರಲ್ಲಿ ಪೂರಿ, ರೈಸ್ ಬಾತು ಮತ್ತು ಇಡ್ಲಿ ಅಲ್ಲಿ ಡೈಲಿ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. 7-8 ಇಯರ್ಸಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರೌಡ್ ಹೆಂಗೆ ಅಂತ ಹೇಳಿದ್ರೆ ಮೂವಿಂಗ್ ಕ್ರೌಡು. ಇಲ್ಲಿರೋ ಗಾಡಿಗಳು ಪಾರ್ಕಿಂಗ್ ನೋಡ್ಬಿಟ್ರೆ ಎಲ್ಲ ಅವ್ರೇನೇ ಯಾವ ಗಾಡಿ ಬಂದಿರೋದು ಎಲ್ಲರೂ ಅವ್ರು ಅಂಗಡಿಗೆ ಬಂದಿರೋದು, ಹೋಟ್ಲಿಗೆ ಬಂದಿರೋದು. ಇಷ್ಟು ಜನ ಬಂದಿದ್ದಾರೆ, ಫುಲ್ ಹೆವಿ ಕ್ರೌಡ್ ಇರ್ತಾರೆ. ಇವ್ರ ಹತ್ರ ಸಿಗೋದು ಏನೋ ಕಾಸು ಕೊಟ್ಟಂಗೆ ಕೈಯಾಯ ಅಂತಾರಲ್ಲ ಆ ಥರ ಟಿಫನ್ನ ಕೊಡ್ತಾರೆ, ಸರ್ವ್ ಮಾಡ್ತಾರೆ ಮತ್ತು ಟೇಸ್ಟಿಯಾಗಿರುತ್ತೆ. ನಾನು ಈ ಕಡೆ ಬಂದಾಗೆಲ್ಲ ನೋಡ್ತಾ ಇದ್ದೆ, ತುಂಬ ಕ್ರೌಡ್ ಇರ್ತಿದ್ರು. ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀರಿ. ಫುಲ್ ರೈಸ್ ಬಾತು ಮಸಾಲೆ ಗಿಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ. ನಾರ್ಮಲ್ ರೈಸ್ ಬಾತೇನೆ, ತುಂಬ ಮಸಾಲೆ ಓವರ್ಫುಲ್ ಆಗಿದೆ. ಅದೇ ಲೈಕ್ ಮಾಡ್ತಾರೆ ಅನಿಸುತ್ತೆ ಜನ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಮೂವಿಂಗ್ ಪಾಪ್ಯುಲೇಷನ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಜನ ಚೆನ್ನಾಗಿದ್ದಾರೆ. ಅಣ್ಣ ಫುಲ್ ಬಿಸಿ, ಮಾತಾಡ್ಸೋಕ್ಕೂ ಆಗಿಲ್ಲ. ಒಳ್ಳೆ ಹೋಟ್ಲ್ ಅಂತ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ, ನಾರ್ಮಲ್ ಮಾರ್ನಿಂಗ್ ಟಿಫನ್ ತಿನ್ನೋದಕ್ಕೆ ಅಂತಲೇ ಮಾಡ್ತಾಗಿದೆ ಜಾಗ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಆರ್.ಆರ್. ಇರೋದು ಟ್ರೈ ಮಾಡಿ ನೋಡಿ. ಒಂದು ದುಕ್ಕು ಬಾಯಿಗೆ ತಗೊಂಡ ತಕ್ಷಣ ಫ್ಲೇವರ್ ಬರುತ್ತೆ ಪಲಾವ್ದು, ತುಂಬ ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ರಾ? ಟಿಫನ್ ವೆಯ್ಟ್ ಮಾಡ್ತಾ ಇದ್ರಾ? ಟಿಫನ್ ವೆಯ್ಟ್ ಮಾಡ್ತಾ ಇದ್ರಿ. ಇಷ್ಟೊಂದು ವೆಯ್ಟ್ ಮಾಡ್ತಾ ಬಂತೀರಲ್ಲ ಹೆಂಗೆ? 1 ಅವರ್ ಆಗಿದೆ ಬಂದು. ಅದಕ್ಕೆ ನಿಂತಾಗ್ಬಿಟ್ಟಿದ್ವಿ, ಸಾಕಾಗ್ಬಿಟ್ಟು. ಅದಕ್ಕೋಸ್ಕರ 3 ಪಾರ್ಸಲ್ ಮಾಡ್ಕೊಂಡು ಆಟೋ ಹುಡುಗರು ತಗೊಂಡೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅದು ಟಿಶ್ಯೂ ಬಿಸಿಬೇಳೆ ಬಾತ್ ತಗೊಂಡಿದ್ದೀರಿ. ಹೆಂಗಿದೆ ನೋಡೋಣ. ಬಿಸಿ ಬಿಸಿಬೇಳೆ ಬಾತ್ಗೆ ಆ ಬಿಸಿಗೆ ಈ ಬಿಸಿಬೇಳೆ ಬಾತು ಬಾ ಎಷ್ಟು ಪೌಡ್ರು ಚೆನ್ನಾಗಿದೆ. ಬಿಸಿಬೇಳೆ ಬಾತು, ಬಿಸಿಬೇಳೆ ಬಾತ್ ಪೌಡ್ರು ಊಟ ಅದಕ್ಕೆ ಊಟ. ಬಿಸಿಬೇಳೆ ಬಾತ್ ಕಿವಿಯಲ್ಲಿ ಹೋಗಿ ಬಂದು ಸುಸ್ತಾಗೋಗವನೆ ಹುಡುಗ. ಬಿಸಿಬೇಳೆ ಬಾತ್ ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ತಿನ್ನೋರು ಚೆನ್ನಾಗಿದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿತ್ರಾನ್ನ ಪ್ರೇಕ್ಷಕರ ಹೊಟ್ಟೆದ ಮೇರೆಗೆ ಚಿತ್ರಾನ್ನ ಎಲ್ಲ ಬಂದವರೆಲ್ಲ ಚಿತ್ರಾನ್ನ ಇಸ್ಕೊತಾ ಇದ್ರು. ನಂಗೆ ಚಿತ್ರಾನ್ನ ಅಷ್ಟು ಇಷ್ಟ ಇಲ್ಲ. ಯಾರು ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಆಪು. ಚಿತ್ರಾನ್ನ ಒಂದು ಬೆಸ್ಟ್ ಚಿತ್ರಾನ್ನ ಹೆಂಗಿರ್ಬೋದು ಹಂಗಿದೆ.
ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. SLB ಟಿಫನ್ ಸೆಂಟರ್ ಅಂತ. ಆ ಲೊಕೇಶನ್ ಸರ್ಚ್ ಮಾಡೋದೇ ಬೇಡ, ಡಬಲ್ ರೋಡ್ ಬಂದರೆ ಸಿಗುತ್ತೆ. ಜನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದೇ ಹೋಟ್ಲ್ ಅಂತ. ಒಂದ್ಸರಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಮತ್ತು ನಮ್ಮದು ವೆಬ್ಸೈಟು ಲಿಂಕ್ ಹಾಕಿರ್ತೀನಿ. ನಮ್ಮದು ವೆಬ್ಸೈಟು cmcopies.com ಅಂತ. ಫೋಟೋ ಫ್ರೇಮ್ಸು ಸ್ಟೇಷನರೀಸ್ ಎಲ್ಲ ಡೆಲಿವರಿ ಮಾಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.